ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗು. ಸೊ ಸಂಕ್ರಾಂತಿ ಹಬ್ಬಕ್ಕೆ ನಾನು ಏನೇನೆಲ್ಲ ಮಾಡಿದೆ, ಪೂಜೆ ಮಾಡಿತ್ತು, ಅದನ್ನೆಲ್ಲ ನಾನು ನಿನ್ನೆ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಲೆಂತಿ ಆಗುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಮೊದಲಿಗೆ ಕುಂಬಳಕಾಯಿ ಪಲ್ಯ ಮಾಡಿದೆ. ಕುಂಬಳಕಾಯಿ ಪಲ್ಯಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ ಹಾಕಿ, ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು, ಹಾಗೆ ಕುಂಬಳಕಾಯಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಬೇಯಿಸಿದ್ದೀನಿ. ಸೊ ಈಗ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ. ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದಿಸ್ತಾ ಇದ್ದೀನಿ. ನೋಡಿ, ಫೈನಲ್ ಆಗಿ ಈ ರೀತಿ ಕಾಣ್ತಾ ಇದೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಸೊ ಇದನ್ನು ಸೈಡಲ್ಲಿ ಇಟ್ಬಿಡ್ತೀನಿ. ಇವಾಗ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಸಾಂಬಾರಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ನೀವು ನೋಡಿರ್ತೀರ, ನಾನು ಎಲ್ಲ ಹಬ್ಬದಲ್ಲೂ ಇದೇ ರೀತಿ ಅಡುಗೆ ಮಾಡೋದು ಅಂತ. ಸೊ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಏನೇನು ಡಿಶ್ ಮಾಡ್ತೀನಿ ಅಂದ್ಬಿಟ್ಟು. ಸೊ ಈ ಸತಿ ಕುಂಬಳಕಾಯಿ ಪಲ್ಯ ಒಂದು ಅಡಿಷ್ನಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಬಾಳೆಕಾಯಿ ಪಲ್ಯ ಬದಲು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಈಗ ಈರುಳ್ಳಿನ ಹಾಕ್ಬಿಟ್ಟು ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಗೊತ್ತಿರೋಂಗೆ ನಾನು ಹಬ್ಬದಲ್ಲಿ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಸಾರು ಮಾಡ್ತೀನಿ ಅಂತ ಗೊತ್ತಿರುತ್ತೆ, ರೆಗ್ಯುಲರಾಗಿ ನೋಡ್ತಾ ಇದ್ದರೆ. ಸೊ ಇವಾಗ ನಾನು ಟೊಮೆಟೊನ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಟೊಮೆಟೊನೆಲ್ಲ ಹಾಕಿ ಒಂದು ಸತಿ ಬಾಡಿಸ್ಕೊತೀನಿ. ಇವತ್ತು ನಮ್ಮ ಯಜಮಾನ್ರೆ ಎಲ್ಲ ಚಾಪ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನೀವು ಪ್ರಿವಿಯಸ್ ವ್ಲಾಗಲ್ಲಿ ನೋಡಿರ್ತೀರ, ಎಲ್ಲ ಅವರೇ ಪ್ರತಿಯೊಂದು ಚಾಪ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದರು. ಯಾಕಂದರೆ ಎಲ್ಲ ನಾನು ಒಬ್ಬಳೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಅಕ್ಕನಿಗೂ ವರ್ಕಿಂಗ್ ಇದ್ದಿದ್ದರಿಂದ ರಜಾ ಇರಲಿಲ್ಲ ಅವಳಿಗೆ. ಸಂಡೇ ಅವ್ರಿಗೆ ಹಬ್ಬ ಅಂತ ಕನ್ಸಿಡರ್ ಮಾಡಿ ಅವತ್ತು ರಜಾ ಅಂತ ಹೇಳಿದ್ರಿಂದ ಅವಳಿಗೆ ಮಂಡೇ ರಜಾ ಇರಲಿಲ್ಲ. ಸೊ ಅವಳು ಕೆಲಸ ಮಾಡ್ತಾಯಿದ್ಲು. ಸೊ ನಮ್ಮ ಯಜಮಾನ್ರಿಗೆ ರಜಾ ಇದ್ದಿದ್ದರಿಂದ ಸೊ ಅವರೇ ಬೆಳಗ್ಗೆ ಎಲ್ಲ ಏನೇನು ಬೇಕು, ನಾನು ರಂಗೋಲಿ ಹಾಕೋಷ್ಟೊತ್ತಿಗೆ ಎಲ್ಲ ಚಾಪ್ ಮಾಡಿ ಇಟ್ಟಿದ್ರು. ಸೊ ಇವಾಗ ನಾನು ನುಗ್ಗೆಕಾಯಿ ಎಲ್ಲ ಹಾಕಿದ ಮೇಲೆ ನಾನು ಹೇಳ್ದಂಗೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಸಾರು ಮಾಡ್ತೀನಲ್ಲ, ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡ್ತಾ ಇದ್ದಂಗೆ ನುಗ್ಗೆಕಾಯಿ ಮತ್ತು ಅರಿಶಿನ ಪುಡಿ ಹಾಕಿದೆ. ಹಾಗೆ ಬದನೆಕಾಯಿ ಕೂಡ ಹಾಕಿದ್ದೀನಿ. ಸೊ ಬದನೆಕಾಯಿ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇದೆಲ್ಲ ಮಾಡಬೇಕಾದ್ರೆ ಒಂದು ದೊಡ್ಡ ಏನಂತಾರೆ, ಸ್ವಲ್ಪ ಬೇಳೆ ಎಲ್ಲ ಚೆಲ್ಲಾಪಿಲ್ಲಿ ಆಗೋಯ್ತು. ನಾನು ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಹೋದೆ, ಅದು ಎಲ್ಲ ಉಲ್ಟಾ ಆಗೋಯ್ತು. ಸೊ ಬದನೆಕಾಯಿ ಎಲ್ಲ ಹಾಕಿದ ಮೇಲೆ ನಾನು ಇಲ್ಲಿ ಖಾರದ ಪೌಡ್ರು ಮತ್ತು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ಪೂನಷ್ಟು ಖಾರದ ಪೌಡ್ರು, 2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕ್ತೀನಿ. ನೀರನ್ನ ಹಾಕಿಬಿಟ್ಟು ಬೇಳೆ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕೂಗಿಸ್ತೀನಿ. ಸೊ ಇದರಲ್ಲಿ ನಾನು ಬೇಳೆ ಹಾಕಬೇಕಾದ್ರೆ ಸ್ವಲ್ಪ ಕ್ಯಾಪು ಸರಿಯಾಗಿ ಕ್ಲೋಸ್ ಆಗದೆ ನಾನು ಅದನ್ನು ಶೇಕ್ ಮಾಡೋಕ್ಕೆ ಹೋದೆ. ಅಡುಗೆ ಮನೆ ಎಲ್ಲ ಚೆಲ್ಲೋಯ್ತು. ತುಂಬ ಬೇಜಾರಾಯಿತು. ಇರೋ ಕೆಲಸದಲ್ಲಿ ಅದೊಂದು ಅಡಿಷ್ನಲ್ ಕೆಲಸ ಅಂತ ಆಗೋಯ್ತು. ಸೊ ಇವಾಗ ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ ತೊಗರಿಬೇಳೆ, ನಾನು ಈ ಸತಿ ಮೈಸೂರು ಬೇಳೆ ಕೂಡ ತೊಗೊಂಡು ಬಂದಿದ್ದೆ. ಸೊ ನಾನು ಮೊದಲೆಲ್ಲ ಮೈಸೂರು ಬೇಳೆ, ತೊಗರಿಬೇಳೆ, ಹೆಸರುಬೇಳೆ 3 ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೆ. ಸೊ ನೀವು ಹಳೆ ವೀಡಿಯೋಗಳು ನೋಡಿದರೆ ಗೊತ್ತಾಗುತ್ತೆ. ನಾನು ಈ ನಡುವೆ ಬರೀ ಹೆಸರುಬೇಳೆ, ತೊಗರಿಬೇಳೆ ಹಾಕ್ತಾಯಿದ್ದೆ. ಹಾಗೆ ಈ ಸರಿ ಮೈಸೂರು ಬೇಳೆ ಕೂಡ ತಂದಿದ್ದೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಒಂದೇ ಡಬ್ಬದಲ್ಲಿ ಹಾಕಿದ್ದೆ, ಬಟ್ ಮಿಕ್ಸ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ನೋಡಿ, ಅದನ್ನು ಶೇಕ್ ಮಾಡೋಕ್ಕೆ ಹೋದೆ. ಶೇಕ್ ಮಾಡೋಕ್ಕೆ ಹೋಗಬೇಕಾದ್ರೆ ಎಲ್ಲ ಚೆಲ್ಲೋಯ್ತು. ಕಾಲು ಭಾಗ ಬೇಳೆ ಎಲ್ಲ ಕೆಳಗಡೆನೇ ಚೆಲ್ಲೋಯ್ತು. ಆಮೇಲೆ ಎಷ್ಟು ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟ. ಸೊ ನಾನು ಬೇಳೆ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ನಾನು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೊಮೆಟೊ ಗೊಜ್ಜು ಮತ್ತು ಆಲೂಗಡ್ಡೆ ಪಲ್ಯ 2 ಒಟ್ಟಿಗೆ ಮಾಡೋಣ ಅಂತ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊತೀನಿ. ಹಾಗೆ ಚೆನ್ನಾಗಿ ಬಾಡ್ತಾ ಇದ್ದಂಗೆ ಈ ಕಡೆ ನೋಡಿ ಕುಕ್ಕರ್ ವಿಸಿಲ್ ಕೂಡ ಬಂತು, ಅದು ಕೂಡ ಆಫ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ ಬಾಡ್ತಾ ಇದ್ದಂಗೆ ನಾನು ಇವಾಗ ಟೊಮೆಟೊನ ಸೇರಿಸ್ತೀನಿ. ಟೊಮೆಟೊ ಜಾಸ್ತಿ ಆಗೋಯ್ತು, ಹಂಗಾಗಿ ನಾನೇನು ಮಾಡಿದೆ, ಇದಿಷ್ಟು ಕೂಡ ನಾನು ಆಲೂಗಡ್ಡೆ ಪಲ್ಯಗೆ ಹಾಕಿದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಇದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲಿ ಏನು ಮಾಡಿದೆ ಅಂದರೆ ಟೊಮೆಟೊ ಗೊಜ್ಜನ್ನ ನಾನು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟೆ ಆಲೂಗಡ್ಡೆ ಹಾಕೋಕ್ಕೆ ಮುಂಚೆ.
ಸೊ ಅದು ಕೂಡ ಒಂದು ಡಿಶ್ ಥರ ಆಗೋಗುತ್ತೆ ಅಂದ್ಬಿಟ್ಟು ಸೊ ಟೊಮೆಟೊ ಹಾಕಿದ್ಮೇಲೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇವಾಗ ಬಾಡಿದಾದಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಸೊ ಇದು ಬಾಡ್ತಾ ಇದ್ದಂಗೆ ನಾನು ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರನ್ನ ಸೇರಿಸ್ತೀನಿ. ಸೊ ಏನಪ್ಪ ಇವಳು ಎಲ್ಲದಕ್ಕೂ ಸಾಂಬಾರು ಪೌಡ್ರ್ ಹಾಕ್ತಾಳೆ ಅಂತ ಅಂದ್ಕೋಬೇಡಿ. ಸೊ ಸಾಂಬಾರು ಪೌಡ್ರ್ ನಾನು ಜಾಸ್ತಿ ಮಾಡಿಟ್ಕೊಂಡಿರೋದ್ರಿಂದ ಸೊ ತುಂಬ ದಿವಸ ಇಡೋಕ್ಕಾಗೋದಿಲ್ಲ. ಸುಮಾರು 1 ವರ್ಷಕ್ಕಾಗೋಷ್ಟು ಮಾಡಿದ್ದೀನಿ, ಬಟ್ ಯೂಸ್ ಮಾಡ್ತಾನೆ ಅದು ಕೂಡ ಕಮ್ಮಿ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಪ್ರತಿಯೊಂದಕ್ಕೂ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿ ಒಂಚೂರು ಸಾಂಬಾರು ಪೌಡ್ರ್ ಹಾಕಿ ಇವಾಗ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿದೆ, ಒಂದು ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಸಾಂಬಾರು ಪೌಡ್ರ್ ಹಾಕಿದೆ ಫುಲ್ಲು ಡ್ರೈ ಆಗೋ ಥರ ಆಗೋಗಿತ್ತು. ಹಾಗಾಗಿ ಒಂಚೂರು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ಮೇಲೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಗೊಜ್ಜನ್ನ ಒಂದು ಬೌಲಲ್ಲಿ ಎತ್ತಿ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಸೊ 2 in 1 ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿರೋದು. ಸೊ ಇವಾಗೆಲ್ಲ ಮಿಕ್ಸ್ ಮಾಡಿದೆ, ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ. ಆಮೇಲೆ ಆಲೂಗಡ್ಡೆನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಬಟಾಣಿ ಕೂಡ ಹಾಕ್ಬಿಟ್ಟು ಪಲ್ಯ ಮಾಡಿದೆ. ಸೊ ನಿಮಗೆ ಗೊತ್ತಿರೋಂಗೆ ಎಲ್ಲನೂ ಪ್ರತಿಯೊಂದು ಡೀಟೇಲ್ಡಾಗಿ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ವ್ಲಾಗ್ ಮಾಡಬೇಕು, ಹಬ್ಬ ಮಾಡಬೇಕು, ಈ ಕಡೆ ಪೂಜೆ ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು ಅಂದ್ಬಿಟ್ಟು. ಸೊ ಈ ಕಡೆ ಸಾಂಬಾರು ಆಗಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಸಾಂಬಾರನ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನಾನು ಆ ಕಡೆ ಹೇಳ್ದಂಗೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿರೋದು. ಸೊ ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಸ್ವಲ್ಪ ಸಾಂಬಾರು ಪೌಡ್ರ್ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ತಳ ಹಿಡಿಯಲ್ಲ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆ ಫ್ರೈ ಆದರೆ ಡ್ರೈ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಫ್ರೈ ಮಾಡ್ತಾಯಿದ್ದೀನಿ. ನಾನು ರೆಗ್ಯುಲರಾಗಿ ತುಂಬ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಗೊಜ್ಜಲ್ಲಿ ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೆ. ಸೊ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಈ ಕಡೆ ಆಲೂಗಡ್ಡೆ ಪಲ್ಯ ಕೂಡ ಆಗಿದೆ, ಸಾಂಬಾರು ಕೂಡ ಆಗಿದೆ. ಇದು ಬಂದುಬಿಟ್ಟು ನಾನು ಪೊಂಗಲ್ಗೆ ರೈಸ್ ಇಡ್ತಾಯಿರೋದು. ಹಾಗೆ ಈ ಕಡೆ ರೈಸ್ ಸಾಂಬಾರಿಗೆ ಮತ್ತು ಚಿತ್ರಾನ್ನಕ್ಕೆ ಕುಕ್ಕರಲ್ಲಿ ರೈಸ್ ಇಡ್ತಾಯಿದ್ದೀನಿ. ಆ ರೈಸ್ ಬಂದು ನಾನು ಪೊಂಗಲ್ಗೆ ಏನು ಇಡ್ತಾಯಿದ್ದೀನಿ, ನಾನು ಲಾಸ್ಟ್ ಟೈಮು ಓಂ ಶಕ್ತಿಗೆ ಹೋಗಿ ಬಂದೆ ನೋಡಿ, ಅದು ಉಳಿದಿರೋ ರೈಸು. ಸರಿ ಹಿಂಗೂ ಹಬ್ಬ ಅಲ್ವಾ ಅಂದ್ಬಿಟ್ಟು ಉಳಿದಿರೋ ರೈಸ್ನೆಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡ್ತಾಯಿದ್ದೀನಿ. ಈ ಕಡೆ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಅಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಅದೇ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿರೋದು. ಹಾಗೆ ಹಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಕೂಡ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡ್ಕೋತೀನಿ. ಈಗಲೇ ನಾನು ನಿಂಬೆಹಣ್ಣು ರಸನ ಆ್ಯಡ್ ಮಾಡೋದಿಲ್ಲ. ಸೊ ಈಗಲೇ ನಿಂಬೆಹಣ್ಣು ರಸ ಆ್ಯಡ್ ಮಾಡಿದರೆ ಕಡಲೆಕಾಯಿ ಬೀಜ ಎಲ್ಲ ಮೆತ್ತಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಂಬೆಹಣ್ಣು ರಸ ನಾನು ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಚಿತ್ರಾನ್ನ ಮಾಡಬೇಕಾದ್ರೆ ಅದನ್ನು ಮೇಲೆ ಮೇಲೆ ಹಾಕ್ತೀನಿ ನಿಂಬೆಹಣ್ಣು ರಸ, ಅವಾಗ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಪೊಂಗಲ್ಗೆ ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ನಾನು ಪುಡಿ ಮಾಡಿ ಇಟ್ಕೋತೀನಲ್ಲ ಯೂಶ್ವಲಿ, ಸೊ ಪುಡಿ ಆಗಿರೋದು ಹೆಂಗೂ ಇತ್ತು, ಹಂಗಾಗಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡೆ. ಬೆಲ್ಲ ಮಿಕ್ಸ್ ಆಗ್ತಾ ಇದ್ದಂಗೆ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಪುಡಿ ಮಾಡೋದ್ರಿಂದ ನಾವು ಏನು ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಇವಾಗ ಫೈನಲಾಗಿ ಪೊಂಗಲ್ ಕೂಡ ರೆಡಿ ಆಗಿದೆ. ಈ ಕಡೆ ನಾನು ಲಾಸ್ಟಾಗಿ ಎಣ್ಣೆನ ಇಟ್ಬಿಟ್ಟು ಹಪ್ಪಳ ಮತ್ತು ವಡೆನ ಮಾಡ್ತಾಯಿದ್ದೀನಿ. ಸೊ ಹಪ್ಪಳ ಎಣ್ಣೆ ಚೆನ್ನಾಗಿ ಕಾದರೆ ಹಪ್ಪಳ ಈ ರೀತಿ ಚೆನ್ನಾಗಿ ಅರಳುತ್ತೆ. ಇದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ಖುಷಿ ಕೊಡುತ್ತೆ ನೋಡಿ. ಹಪ್ಪಳ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದ್ದಂಗೆ ಹಪ್ಪಳ ಅಂತೂ ಸೂಪರಾಗಿ ಬರುತ್ತೆ. ನಮ್ಮ ಯಶ್ಶಿಗೆ ಹಪ್ಪಳ ಅಂತೂ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಟಿರ್ತೀನಿ. ಹಾಗೆ ವಡೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ. ವಡೆಗೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಉಪ್ಪು ಇಷ್ಟನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಹಾಗೆ ಕಡಲೆಬೇಳೆ ನಾನು ನೆನೆಸಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ತರ್ತರಿಯಾಗಿ ನಾನು ರುಬ್ಕೊಂಡಿದ್ದೆ. ಸೊ ಈ ರುಬ್ಬಿರೋ ಮಸಾಲೆಗೆ ಏನಿದೆ ನೋಡಿ, ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ವಡೆಗೆ ರೆಡಿ ಆಗುತ್ತೆ. ಸೊ ಇವಾಗ ವಡೆನ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಸೊ ನಾನೆಲ್ಲ ಡೀಟೇಲ್ಡಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ತುಂಬ ಟೈಮ್ ಆಗುತ್ತೆ ಅಂತ. ಸೊ ಇವಾಗ ವಡೆ ಆದರೆ ಪೂಜೆಗೆಲ್ಲ ನಾವು ಎಲೆ ಹಾಕ್ತೀವಿ, ದೇವ್ರಿಗೆ ನೈವೇದ್ಯ ಇಡ್ತೀವಲ್ವ, ಹಾಗಾಗಿ ನಾವು ಏನು ರುಚಿ ನೋಡೋದಿಲ್ಲ. ಸೊ ವಡೆ ಆಗಿದೆ,
ಟೈಮ್ ಕೂಡ ಆಗಿತ್ತು ಮಧ್ಯಾಹ್ನ ಆಲ್ಮೋಸ್ಟ್ 1:30 ಏನೋ ಟೈಮ್ ಆಗಿತ್ತು. ಸೊ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇವಾಗ ವಡೆ ಆಗಿದೆ. ನಮ್ಮಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ಹೆಂಗೂ ಬ್ರೇಕ್ ಟೈಮ್ ಅಂದ್ಬಿಟ್ಟು. ಸೊ ನಾನು ಇದಾದಮೇಲೆ ಪೂಜೆ ಕೂಡ ಮಾಡಬೇಕು. ಸೊ ಈ ಸರ್ತಿ ವಡೆನ ನಾನು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಹಾಗೆ ಜಾಸ್ತಿ ಹಿಟ್ಟೇನು ನಾನು ಮಾಡ್ಕೊಂಡಿಲ್ಲ ಅಂದರೆ ವಡೆ ಹಿಟ್ಟು, ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ಮಾಡಿಕೊಂಡು ಸ್ವಲ್ಪ ವೇಸ್ಟ್ ಆಗೋಯಿತು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಒನ್ ಟೈಮ್ಗೆ ನಾನೆಲ್ಲ ಮಾಡಿಟ್ಬಿಡ್ತೀನಿ. ಮಾಡಿಟ್ರೆ ಹೋಗ್ತಾ ಬರ್ತಾ ಎಲ್ಲ ತಿನ್ಕೋತಾರೆ. ಸೊ ನಾನು ಹಿಟ್ಟೇನಾದರೂ ಮಿಕ್ತು ಅಂತ ಫ್ರಿಜ್ಜಲ್ಲಿಟ್ಟರೆ ಹಂಗೆ ಮರ್ತೋಗ್ಬಿಟ್ಟು ಹುಳಿ ಬಂದು ಮತ್ತು ಅದನ್ನು ಚೆಲ್ಲಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಮಾಡಿಕೊಂಡೆ. ನೋಡಿ ಇವಾಗ ವಡೆ ರೆಡಿಯಾಗಿದೆ. ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಇವಾಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಸೂರ್ಯ ದೇವನ ಪೂಜೆ ಮಾಡ್ತೀವಿ. ಸೊ ಇವಾಗ ಹೊರಗಡೆ ದೀಪ ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ನಾವು ಮಾಡಿರುವಂಥದ್ದು ಪ್ರತಿಯೊಂದು ಅಡುಗೆನೂ ಕೂಡ ಇಟ್ಟು, ಹಾಗೆ ನಾನು ನಿಮಗೆ ಅವರೆಕಾಳು ಕಡಲೆಕಾಯಿ ಬೇಯಿಸಿದ್ದು ಮತ್ತು ಗೆಣಸು ತೋರಿಸಿಲ್ಲ ನೋಡಿ. ಸೊ ಅದನ್ನೆಲ್ಲ ಕೂಡ ಇಟ್ಬಿಟ್ಟು ಇವಾಗ ಹೊರಗಡೆ 1 ಎಲೆ ಒಳಗಡೆ 3 ಎಲೆ ಇಡ್ತೀವಿ. ಸೊ ಮೊದಲಿಗೆ ನಾವು ಹೊರಗಡೆ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಬಂದು ಪೂಜೆ ಮಾಡ್ತೀವಿ. ಮೊದಲು ಸೂರ್ಯ ದೇವನಿಗೆ ನಾವು ಪೂಜೆ ಮಾಡೋದು. ಒಳಗಡೆ ಏನು ದೀಪ ಇದೆ ನೋಡಿ, ಆ ದೀಪನ ತೊಗೊಂಡೋಗಿ ಹೊರಗಡೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋದು. ಸೊ ದೇವರ ಮನೆ ನೋಡಿ ಈ ರೀತಿ ಕಾಣ್ತಾ ಇದೆ. ಪೂರ್ತಿಯಾಗಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟಿರೋದು. ಹಾಗೆ ಇವತ್ತಿನ ರಂಗೋಲಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ರಂಗೋಲಿ ಇಷ್ಟ ಆಯಿತಾ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ. ಪ್ರೀವಿಯಸ್ ಬ್ಲಾಗಲ್ಲೇ ನಾನು ರಂಗೋಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಎಫರ್ಟ್ಸ್ ತೊಗೊಂಡು ಮಾಡಿದ್ದೀನಿ, ಹಾಕಿದ್ದೀನಿ ರಂಗೋಲಿ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಏನೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ಕಮೆಂಟ್ಸ್ ಹೋದರೆ ನನಗೆ ಪಾಸಿಟಿವ್ ಕಮೆಂಟ್ಸ್ ಇದ್ದರೆ ತುಂಬ ಖುಷಿಯಾಗುತ್ತೆ. ಸೊ ಈ ರೀತಿ ಇತ್ತು ನಮ್ಮ ದೇವರ ಮನೆ. ಈ ಕಡೆ ನೋಡಿ ನಾನು ಹಾಕಿದಂಥ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಅಳಿಸ್ಬೇಕು ಅಂದರೆ ಮನಸ್ಸೇ ಬರೋದಿಲ್ಲ. ಹಾಗೆ ನೋಡಿ ಇದೆಲ್ಲ ಆದಮೇಲೆ ಇವಾಗ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಬಿಟ್ಟು ಮಾಡೋದನ್ನ ದೇವರಿಗೆ ಗುಡಿ ಕಚ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಭಕ್ತಿ ನನ್ನ ಮೇಲೆ ಏನಂತ ಹೆಸರು? ಶಾರಿಯನ್ನ ಟೈಮ್ ಕೊಡ್ತೇನೆ.
ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.